ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಬನ್ನಿ, ಇವತ್ತು ನಾನು ನಿಮಗೆ ಸುಲಭವಾಗಿ ಗೋಧಿ ಹಿಟ್ಟಿಂದ ಕಜ್ಜಾಯ ಮಾಡೋದು ತೋರಿಸ್ಕೊಡ್ತೀನಿ. ನಾರ್ಮಲ್ ಕಜ್ಜಾಯ ಯಾವ ರೀತಿ ಇರುತ್ತೋ ಟೇಸ್ಟು ಅದೇ ರೀತಿಯೇ ಇರುತ್ತೆ. ಸೊ ಇದಕ್ಕೆ ಯಾವುದೇ ರೀತಿ ನೀವು ಅಕ್ಕಿನ ನೆನೆ ಹಾಕಿ ಮಿಷಿನ್ಗೆ ಹಾಕ್ಸ್ಕೊಬರೋ ಅವಶ್ಯಕತೆಯೇ ಇಲ್ಲ. 15 ನಿಮಿಷದಲ್ಲಿ ನೀವು ಸೂಪರಾಗಿರೋಂಥ ಕಜ್ಜಾಯ ಮಾಡ್ಕೋಬೋದು. ಇದು ತಿನ್ನೋದಕ್ಕೆ ಸಾಫ್ಟಾಗಿ ಸೂಪರಾಗಿರುತ್ತೆ. ಒಂದು ವಾರವರೆಗೂ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ಇದು ಯಾವ ರೀತಿ ಮಾಡೋದು, ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ನೋಡೋಣ. ಇಲ್ಲಿ ನಾನು ಅರ್ಧ ಕಪ್ ಆಗೋಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಅರ್ಧ ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು, ನೀವು ಅಂಗಡಿದಾದರೂ ಯೂಸ್ ಮಾಡ್ಬೋದು, ಮನೆಯದಾದರೂ ಯೂಸ್ ಮಾಡ್ಬೋದು. ಎರಡು ಸೇರಿ 1 ಕಪ್ ಆಗಬೇಕು. ಇಲ್ಲಿ 1 ಕಪ್ ಆಗೋಷ್ಟು ಬೆಲ್ಲನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಬಿಳಿ ಎಳ್ಳು 1 ಟೇಬಲ್ ಸ್ಪೂನು, ಏಲಕ್ಕಿ ಪುಡಿ 1/4 ಟೀ ಸ್ಪೂನು, ತುಪ್ಪ 2 ಟೇಬಲ್ ಸ್ಪೂನು, 1 ಪಿಂಚು 1 ಚಿಟಿಕೆ ಆಗೋಷ್ಟು ಉಪ್ಪು ತೆಗೆದಿಟ್ಕೊಂಡಿದ್ದೀನಿ ಮಾಡೋದಕ್ಕೆ ಎಣ್ಣೆ. ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಪಾತ್ರೆ ಇಟ್ಕೊಂಡು ಬೆಲ್ಲ ಹಾಕ್ಕೊಳ್ಳೋಣ. ನೋಡಿ, ಈ ಥರ 1 ಕಪ್ ಬೆಲ್ಲ ತೊಗೊಂಡಿದ್ದೀನಲ್ವ, ಇದೇ ಕಪ್ಪಲ್ಲಿ ನೀವು ಅಳತೆನೂ ತೊಗೊಬೋದು. ಅರ್ಧ ಗೋಧಿ ಹಿಟ್ಟಾದರೆ ಅರ್ಧ ಅಕ್ಕಿ ಹಿಟ್ಟು ಹಾಕಬೇಕು, ನೆನಪಿರಲಿ. ಅದಕ್ಕೆ 2 ಸೇರಿದ್ರೆ 1 ಕಪ್ ಆಗುತ್ತೆ. ಅದೇ 1 ಕಪ್ಪಲ್ಲಿ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಈ ಬೆಲ್ಲಕ್ಕೆ 1 ಕಪ್ ಆಗೋಷ್ಟು ನೀರು ಹಾಕ್ಕೊತಾ ಇದ್ದೀನಿ. 1 ಕಪ್ ಬೆಲ್ಲ, 1 ಕಪ್ ನೀರು ಹಾಕಿ ಇದನ್ನು ಚೆನ್ನಾಗಿ ಕರಗಿಸ್ಕೊಳ್ಳೋಣ. ಜಸ್ಟ್ ಕರಗಿದ್ರೆ ಸಾಕು, ಯಾಕಂದರೆ ಅದರಲ್ಲಿ ಕಸ ಕಡ್ಡಿ ಇದ್ದರೆ ಅದನ್ನು ಸೋಸ್ಕೋಬೇಕಾಗುತ್ತೆ. ಅದಕ್ಕೋಸ್ಕರನೇ ಡೈರೆಕ್ಟಾಗಿ ಮಾಡೋಕ್ಕೆ ಹೋಗಬೇಡಿ. ಈಗ ಇದನ್ನು ನಾನು ಚೆನ್ನಾಗಿ ಕರಗಿದ್ದಲ್ವ, ಒಂದು ಕಜ್ಜಾಯ ಮಾಡೋವಂಥ ಪಾತ್ರೆ ಇಟ್ಕೊಂಡು ಅದರಲ್ಲಿ ಸೋಸ್ಕೊತೀನಿ. ನೋಡಿ, ಇವಾಗ ಈ ಥರ ನಾಸ್ಟಿಕ್ ಪಾತ್ರೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಇದನ್ನು ಹಾಕ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ ಬೆಲ್ಲ ಪಾಕ, ಕೆಲವರು ಕಜ್ಜಾಯ ಮಾಡೋದಕ್ಕೆ ಒರಿಜಿನಲ್ ಕಜ್ಜಾಯ ಮಾಡ್ತಿರಲ್ಲ ಅಕ್ಕಿಯಿಂದ, ಅದಕ್ಕೆ ನೀರೇ ಅವಶ್ಯಕತೆ ಇರಲ್ಲ. ಆದರೆ ಇದಕ್ಕೆ ನೀರು ಹಾಕಲೇಬೇಕು. ಸೊ ಈ ನೀರು ಹಾಕಿ ಚೆನ್ನಾಗಿ ಒಂದು 3 ನಿಮಿಷ ಕುದಿಸ್ಕೊತೀನಿ. ಇದಕ್ಕೆ ಪಾಕ ಬರೋವಂಥ ಅವಶ್ಯಕತೆಯೇ ಇಲ್ಲ. ಜಸ್ಟ್ ಅಂಟೋ ಥರ ಕೈಗೆ ಪ್ರೆಸ್ ಮಾಡಿ ನೋಡಿದಾಗ ಅಂಟೋ ಥರ ಇರಬೇಕು. ಏನಿಲ್ಲ ಅಂದ್ರೆ ಒಂದು 3ರಿಂದ 4 ನಿಮಿಷ ಕುದಿಸ್ಕೊಳ್ಳಿ ಸಾಕು. ನಾವು ಕೈ ಇಟ್ಟು ಅದನ್ನು ಚೆಕ್ ಮಾಡಿದಾಗ ಸ್ವಲ್ಪ ಗಮ್ ಥರ ಅಂಟೋ ಥರ ಇರಬೇಕು ಅಷ್ಟೇ. ತುಂಬ ಪಾಕ ಹಾಕ್ಬೇಕಂತನೂ ಇಲ್ಲ, ಒಂದೇಳೆ ಪಾಕ ಹಾಕ್ಬೇಕಂತನೂ ಏನಿಲ್ಲ. ಸ್ವಲ್ಪ ಅಂಟಂಟು ಬಂದರೆ ಸಾಕು. ಇವಾಗ ಸ್ಟವ್ನ ಇಮ್ಮಿಡಿಯೇಟ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಸಿಮ್ಮಲ್ಲಿ ಇಟ್ಕೊಂಡು ಇದಕ್ಕೆ ಉಪ್ಪು ಮತ್ತು ಎಳ್ಳು ಹಾಕ್ಕೊತಾ ಇದ್ದೀನಿ. ಮತ್ತು ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು 2 ಹಾಕ್ಕೊತಾ ಇದ್ದೀನಿ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾವುದೇ ರೀತಿ ಗಂಟು ಇರ್ಬಾರ್ದು. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದೇನಾಗುತ್ತೆ ಅಂದರೆ ಒಂದು ಗಂಟು ಥರ ಆಗುತ್ತೆ, ಅಂದರೆ ಮುದ್ದೆ ಥರ ಬರುತ್ತೆ. ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ. ನೀವು ಫಸ್ಟ್ ಟೈಮ್ ಟ್ರೈ ಮಾಡಬೇಕಂದ್ರೂ ಮಾಡಿ, ಯಾವುದೇ ರೀತಿ ಇದಾಗೋದಿಲ್ಲ, ಡಿಸಪಾಯಿಂಟ್ ಆಗೋದಿಲ್ಲ, ಕರೆಕ್ಟಾಗಿ ಬರುತ್ತೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ನಾವು ಮಿಕ್ಸ್ ಮಾಡ್ತಾ ಅದು ತಲೆ ಬಿಡುತ್ತೆ. ಅವಾಗ ಅದು ಕ್ಲಿಯರಾಗಿ, ಅದು ಯಾವುದೇ ಕಾರಣಕ್ಕೂ ಸ್ಟವ್ನ ಹೈ ಫ್ಲೇಮಲ್ಲೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಡಿ. ಸ್ವಲ್ಪ ಸಿಮ್ಮಲ್ಲೇ ಇಟ್ಕೊಳ್ಳಿ. ಒಂದು 5 ನಿಮಿಷವರೆಗೂ ಆಗುತ್ತೆ. ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊತೀನಿ. ನಿಮ್ಗೆ ಇವತ್ತು ಇನ್ನೊಂದು ವಿಷಯ ಹೇಳ್ತೀನಿ. ರೇಖಾ ಅಡುಗೆದು ಫೇಸ್ಬುಕ್ ಪೇಜು ಮತ್ತು ಇನ್ಸ್ಟಾಗ್ರಾಮ್ ಇದೆ. ಸೊ ರೇಖಾ ಅಡುಗೆ ಅಂತಲೇ ಅದಕ್ಕೆ ಹೆಸರಿರೋದು. ನೀವು ಹೋಗಿ ಸರ್ಚ್ ಮಾಡಿ, ಇಲ್ಲಾಂದರೆ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ, ಫಾಲೋ ಮಾಡ್ಕೊಳ್ಳಿ. ಸೊ ಫಾಲೋ ಮಾಡಿದ್ರೆ ನನಗೂ ತುಂಬ ಖುಷಿಯಾಗುತ್ತೆ. ಸೊ ಇವಾಗ ಇದು ನೋಡ್ತಾ ಇರ್ಬೋದು. ಇವಾಗ ಚೆನ್ನಾಗಿ ಇದು ಗಂಟು ಥರ ಆಗಿದೆ ಅಲ್ವಾ. ಸೊ ಇಷ್ಟು ಮಾತ್ರ ಆಗಿದೆ. ಇದನ್ನು ನಾನು ಒಂದು 5 ನಿಮಿಷ ಬಿಟ್ಟು ತಣ್ಣಗೆ ಬಿಟ್ಟಿದ್ದೆ. ಇಮಿಡಿಯೇಟ್ಲಿ ಸ್ಟವ್ ಆಫ್ ಮಾಡಿ ಆ ಥರ ಗಂಟಾಗಿದ್ದ ತಕ್ಷಣ ಆನಂತರ ಒಂದು 5 ನಿಮಿಷ ಬಿಡಬೇಕು. ತೀರಾ ಬಿಸಿ ಇರಬಾರ್ದು, ಸ್ವಲ್ಪ ಕೈಗೆ ತಾಗೋವಂಥ ಬಿಸಿ ಇದ್ದರೆ ಸಾಕು. ಇದಕ್ಕಿಂತ ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದನ್ನು ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಈಗ ಒಂದು ಬಟರ್ ಪೇಪರ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಇಲ್ಲ ಅಂದರೆ ಆಯಿಲ್ ಕವರು ಅಥವಾ ಹಾಲಿನ ಪ್ಯಾಕೆಟ್ ಕವರು ಅಥವಾ ಏನಾದರೂ ಬಾಳೆ ಎಲೆನೋ ವಿಳ್ಯದೆಲೆನೋ ಇದ್ದರೆ ತಗೊಳ್ಳಿ. ಅದಕ್ಕೆ ಒಂದು ಸ್ವಲ್ಪ ತುಪ್ಪನೋ ಎಣ್ಣೆನೋ ಹಚ್ಕೊಂಡು ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಉಂಡೆ ಮಾಡ್ಕೊಳ್ಳಿ. ನಾರ್ಮಲ್ ಕಜ್ಜಾಯ ಮಾಡ್ತಿರಲ್ಲ ಅದೇ ಸೈಜಿಗೂ ಬೇಕಂದರೆ ಮಾಡ್ಕೊಬೋದು. ಆದರೆ ನಾನು ತೊಗೊಂಡಿರೋಂಥ ಇವತ್ತು ಮೆಜರ್ಮೆಂಟಲ್ಲಿ ಒಂದು 20ರಿಂದ 22 ಕಜ್ಜಾಯ ಆಗುತ್ತೆ. ಸೊ ಹಬ್ಬದ ಟೈಮಲ್ಲಿ ನೀವು ಕಡಿಮೆ ಸಮಯದಲ್ಲಿ ಕಡಿಮೆ ಮಾಡ್ಕೋಬೇಕಂದ್ರೆ ಈ ಥರ ಟ್ರೈ ಮಾಡಿ ನೋಡಿ. ಇವಾಗ ಅದನ್ನು ನಾನು ಕಜ್ಜಾಯ ಥರ ಪ್ರೆಸ್ ಮಾಡ್ಕೊಂಡಿದ್ನಲ್ವ. ಸೊ ಎಣ್ಣೆ ಸಹನೂ ಕಾಯಕ್ಕೆ ಇಟ್ಕೊಂಡಿದ್ದೆ. ಕಜ್ಜಾಯ ಮಾಡೋವಾಗ ಒಂದೊಂದೇ ಯೂಸ್ ಮಾಡಿ. ಸ್ವಲ್ಪ ಅಗಲವಾಗಿರೋವಂಥ ಪಾತ್ರೆ ಇದ್ದರೆ ಒಂದು 2-3 ಹಾಕ್ಕೊಳ್ಳಿ. ಒಂದೊಂದೇ ಹಾಕಿದ್ರೆ ಚೆನ್ನಾಗಿ ಬೇಯುತ್ತೆ. ಸೊ ಇನ್ನೊಂದು ಎಕ್ಸ್ಟ್ರಾ ಹಾಕೋಕ್ಕೆ ಹೋದರೆ ಅದ್ರ ಮೇಲೆ ಕಾನ್ಸಂಟ್ರೇಟ್ ಹೋಗುತ್ತೆ, ಆಮೇಲೆ ಇದು ಸೀದೋಗ್ಬಿಡುತ್ತೆ. ಅದಕ್ಕೋಸ್ಕರನೇ ಇದೊಂದು 30 ಸೆಕೆಂಡ್ಗೆಲ್ಲ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಈಗ ಒಂದು ಕಡೆ ಕಲರ್ ಬಂದಿದೆ ಅಲ್ವ, ಇನ್ನೊಂದು ಕಡೆ ಹಾಕ್ಕೊತೀನಿ. ಇದೊಂದು ಸ್ವಲ್ಪ ಎಣ್ಣೆ ಜಾಸ್ತಿ ಇರೋ ಥರ ಇರುತ್ತೆ. ಕಜ್ಜಾಯ ಅಂದರೆ ಮಾಮೂಲಿ ಎಣ್ಣೆ ಇದ್ದೇ ಇರುತ್ತೆ, ಡ್ರೈ ಆಗಂತೂ ಮಾಡೋಕ್ಕಾಗೋದಿಲ್ಲ. ಇದು ತಿನ್ನೋದಕ್ಕೆ ತುಂಬಾ ಸಾಫ್ಟಾಗಿ ಸೂಪರಾಗಿರುತ್ತೆ. ಸೊ ನೋಡಿ, ಇದು ಚೆನ್ನಾಗಿ ಬೆಂದಿದೆ ಅಲ್ಲ, ಈ ಥರ 2 ಸೌಟಿಂದ ಪ್ರೆಸ್ ಮಾಡಿ, ಆವಾಗ ಎಣ್ಣೆ ಒಂಚೂರು ಇರೋದಿಲ್ಲ, ಎಲ್ಲ ಕೆಳಗಡೆ ಅದು ಬಾಣಲೆಯಲ್ಲೇ ಬಿದ್ದುಕೊಳ್ಳುತ್ತೆ. ಸೊ ಇದೇ ರೀತಿ ಮಾಡಿ ಇದನ್ನು ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊತೀನಿ. ನಿಮಗೆ ಪೂರ್ತಿಯಾಗಿ ಆಯಿಲ್ ಬೇಡ ಅಂದರೆ ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಳ್ಳಿ, ಅದು ಆಯಿಲ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ಉಳಿದಿರೋದು ಇದೇ ರೀತಿ ಮಾಡ್ಕೊತೀನಿ. ಈ ಥರ ಮಾಡಿ ನೀವು ಒಂದು ತಿಂಗಳವರೆಗೂ
ಒಂದು ಏರ್ ಟೈಟ್ ಬಾಕ್ಸ್ಗೆ ಹಾಕಿ ಇಟ್ಕೊಂಡ್ರೆ ಇದು ಗಟ್ಟಿ ಆಗೋದೇ ಇಲ್ಲ, ಸಾಫ್ಟಾಗಿರುತ್ತೆ, ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಖಂಡಿತ ನೀವು ಯಾವತ್ತೂ ಟ್ರೈ ಮಾಡಿಲ್ಲ ಆದರೂ ಒಂದ್ಸರಿ ಅದು ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿಬಿಟ್ಟು ಯಾವ ರೀತಿ ಬಂತಂತ ಕಮೆಂಟ್ ಮಾಡಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.